ಅಲ್ಲ, ಹೋದ ಸಾರಿ 2023ರಲ್ಲಿ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಬೇಕಂತೇಳಿ ಇಲ್ಲೇ ಇಮಾಮ್ಶ್ವರಿ ಗೋರಿಲಿ ಬಂದು ಪೂಜೆ ಮಾಡಿದ್ದು ನಾವೆಲ್ಲ. ಈ ಗೋರಿ ಭಾಳ ಪವಿತ್ರವಾದ ಗೋರಿ. ನಾವು ಪ್ರತಿ ಸಾಲ ಬಂದು ಇಲ್ಲಿ ಯಾವಾಗಲೂ ಪೂಜೆ ಮಾಡಿ ಏನೇ ಅರಿಕೆ ಮಾಡ್ಕೊಂಡ್ರೆ ಅದು ಪೂರ್ತಿ ಆಯ್ತದೆ. ಈ ಬಾರಿ ಸಿದ್ದರಾಮಯ್ಯವ್ರು 2023ರಿಂದ ಈ ಗಂಟ ಎಲ್ಲ ಸಮಾಜಕ್ಕೆ ಒಗ್ಗಟ್ಟಾಗಿ ತಗೊಂಡು ಒಂದಾಗಿ ಒಳ್ಳೆ ಯೋಜನೆಗಳು ಕೊಟ್ಟು ಬಡವ್ರ ಮನಸ್ಸಲ್ಲಿ ತುಂಬ ಜಾಗ ಮಾಡಿದರು. ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ಅದು. ಹೈಕಮಾಂಡ್ ಮಾತು ಬೆಲೆ ಕೊಟ್ಟವರು, ಮಾತು ಕೊಟ್ಟಂಗೆ ನಡ್ಕೊಳ್ಳೋಂಥ ಗುಣ ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ. ಹೈಕಮಾಂಡ್ ಏನು ಹೇಳಿದ್ರು ಆ ಡೈರೆಕ್ಷನ್ ಮೇಲೆ ಅವರು ರಾಜೀನಾಮೆ ಕೊಟ್ಟು ಮುಂದೆ ಹೊಸ ಸರ್ಕಾರ, ಹೊಸ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಾಗಂಥ ಸಂದರ್ಭ ಇದೆ. ಇದು ಅಲ್ಪಸಂಖ್ಯಾತರು ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಇಟ್ಟಂಥ ವ್ಯಕ್ತಿ ಯಾರು ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅಲ್ಪಸಂಖ್ಯಾತರಿಗೆ ಯಾವಾಗಲೂ ಏನೇ ತೊಂದರೆ ಆದರೂ ಸಿದ್ದರಾಮಯ್ಯ ಸಾಹೇಬರು ಒಂದು ರಕ್ಷಣೆ ನೀಡ್ಕೊಂಡು ಇದು ಮಾಡ್ಕೊಬತ್ತಿದ್ರು. ಅದೇ ರೀತಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವ್ರು ಕೂಡ ಅವ್ರ ಜೊತೆಯಲ್ಲಿ ಎಲ್ಲ ಸಂದರ್ಭದಲ್ಲಿ ಎಲ್ಲ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಯಲ್ಲಿದ್ದು 2023ರಿಂದ ಈಗ ಗಂಟ ಎಲ್ಲ ಯೋಜನೆಗಳು ಮತ್ತು ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದ ಜನಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ BZ ಜಮೀರ್ ಅಹಮದ್ ಖಾನ್ ಅವ್ರ ಪಾತ್ರನೂ ದೊಡ್ಡದಿತ್ತು. ನಮ್ಮ ಈಗ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ಆಯೋಗದ ಒಂದು ಏನು ವರದಿ ಜಾರಿ ಮಾಡಿದ್ರು ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಈ ರಾಜ್ಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮುಸಲ್ಮಾನ್ ಸಮಾಜ ಇದೆ ಅಂಥೇಳಿ ಒಂದು ವರದಿ ಬಂದಿದೆ. ನಮಗೆಲ್ಲ ತುಂಬ ಸಂತೋಷದ ವಿಚಾರ ಅದು. ಅದೇ ರೀತಿ ನಮಗೆಲ್ಲ ಆಸೆ ಏನಂದರೆ ಒಂದು ಸಾಲ ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್ ಆಗಿರೋದ್ರಿಂದ ಮುಖ್ಯಮಂತ್ರಿ ಸ್ಥಾನ ಒಬ್ಬರು ಮುಸಲ್ಮಾನರು ಕೊಡಬೇಕಂತೇಳಿ ಲಕ್ಷಾಂತರ ಜನದ ಆಸೆ ಇದೆ. ಈ ಬಾರಿ ಅದಾಗದೇ ಹೋದರೂ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ನಂದೇ ಅಲ್ಲ, ನನ್ನಂಥ ಲಕ್ಷಾಂತರ ಜನ ಕಾರ್ಯಕರ್ತರು, ಅಭಿಮಾನಿ, ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ಜಮೀರ್ ಅಹಮದ್ ಖಾನ್ಗೆ ಇಷ್ಟಪಡೋಂಥ ಜನ ಇದ್ದಾರೆ. ಈ ಬಾರಿ ಏನು ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಅವರು ಕೂಡ ಮಾತು ಕೊಟ್ಟವ್ರೆ, ನಂಬಿಕೆ ಉಳಿಸ್ಕೊತಾರೆ ಅಂತೇಳಿ ನಮಗೆ ಅಲ್ಪಸಂಖ್ಯಾತರಿಗೆ ವಿಶ್ವಾಸ ಇದೆ. ಈ ರಾಜ್ಯದಲ್ಲಿ ಯಾವ್ಯಾರ ನಾಯಕರಿಂದ ಏನಾರ ನಮ್ಮ ಮುಸಲ್ಮಾನ್ ಸಮಾಜ ನಿರೀಕ್ಷೆ ಇಟ್ಟಿದೆ ಅಂದರೆ ಅದು BZ ಜಮೀರ್ ಅಹಮದ್ ಖಾನ್ ಅವರು. ಎಲ್ಲ ವಿಚಾರದಲ್ಲಿ ಎಲ್ಲೇ ಘಟನೆ ಆಗಲಿ, ಏನೇ ತೊಂದರೆ ಆಗಲಿ, ಇಡೀ ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರು ದೇವರಾದ ಮೇಲೆ ಜ್ಞಾಪಿಸ್ಕೊಳ್ಳೋದು ಯಾರಿಗಂತೇಳಿದ್ರೆ ಅದು BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ. ಯಾಕಂದರೆ ಸರ್ಕಾರಕ್ಕಿಂತ ಫಸ್ಟ್ ಅವ್ರು ಹೋಗಿ ಅವ್ರ ಅಧಿಕಾರದಲ್ಲಿರಲಿ ಎಲ್ಲೇ ತೊಂದರೆ ಆಗಲಿ, ಯಾವುದೇ ಜಾತಿಯವ್ರಿಗೆ ತೊಂದರೆ ಆದರೂ ಅವರ ಸ್ವಂತ ಶಕ್ತಿ ಮೀರಿ ಅವರು ಸಹಾಯ ಮಾಡ್ಕೊಬಂದು ಎಲ್ಲರ ಮನಸ್ಸಲ್ಲಿ ಇವತ್ತು ಜಾಗ ಮಾಡವ್ರೆ. ಅಂಥವರು ಉಪಮುಖ್ಯಮಂತ್ರಿ ಆದರೆ ಈ ರಾಜ್ಯಕ್ಕೆ ಮತ್ತು ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ದೀನ ದಲಿತರಿಗೆ, ಹಿಂದುಳಿದವ್ರಿಗೆ ಒಂದು ಶಕ್ತಿ ಬರ್ತದೆ ಅಂಥೇಳಿ ನಮಗೆಲ್ಲ ತುಂಬ ಆಸೆ ಇದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮೇಲೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, DK ಶಿವಕುಮಾರ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ. BZ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಬಾರಿ ಮಂಡಲದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಮ್ಮ ಗುರುಗಳು ಅದೆಲ್ಲ ಇವತ್ತು ಅವರ ಅಭಿಮಾನಿಗಳು ಮತ್ತು ಅಜ್ಜು ಬ್ರದರ್ಸು, ನಾನು ಒಗ್ಬೋರ್ಡ್ ಚೇರ್ಮನ್ ಆಗಿ ಎಲ್ಲ ಇವತ್ತು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದ್ವಿ. ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ, ನಂಬಿಕೆ ಇದೆ. ಈ ಬಾರಿ ನಮ್ಮ ಸಮಾಜಕ್ಕೂ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ. ಯಾಕಂದರೆ ಈಗ ಇಷ್ಟೊಂದು ನಾವು ಮೆಜಾರಿಟಿಲಿದ್ರೂ ಈಗ ಗಂಟ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಕೊಟ್ಟಿಲ್ಲ. ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬ್ಯಾಕ್ ಬೋನ್ ಅಂದರೆ ತಪ್ಪಾಗಲಾರ್ದು. ಯಾಕಂತೇಳಿದ್ರೆ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 90ಕ್ಕಿಂತ ಜಾಸ್ತಿ ಪರ್ಸೆಂಟು ಒನ್ ಸೈಡ್ ನಮ್ಮ ಸಮಾಜ ವೋಟ್ ಕೊಟ್ಟಕ್ಕೆ 136 ಸ್ಥಾನ ಬಂದಿದೆ. ಇದು ಉಳಿಸ್ಕೊತದೆ ಕಾಂಗ್ರೆಸ್ ಪಕ್ಷ ಅಂಥೇಳಿ ನಮಗೆ ನಂಬಿಕೆ ಇದೆ. 2028 ಏನು ದೂರ ಇಲ್ಲ. ಮುಂದೆ ನಾವು ಮತ ಕೇಳಕ್ಕೆ ಹೋಗ್ಬೇಕಾದ್ರೆ ನಮ್ಮ ಸಮಾಜದ ಗುರುಗಳತವ ನಮ್ಮ ವೋಟರ್ಸ್ ಹೋಗಿ ಕೇಳಬೇಕಾದ್ರೆ ನಮಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ಸಿದ್ದರಾಮಯ್ಯ ಸಾಹೇಬರು ಕೊಡಿಸಿದ್ರು, DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು. ನಮಗೆ ಕಾಂಗ್ರೆಸ್ ಎಲ್ಲ ಟೈಮಲ್ಲಿ ಕೈ ಹಿಡಿತದೆ. ನೀವು 2028ರಲ್ಲಿ 136 ಗೆಲ್ಲಿಸಿದೋ, ಈ ಬಾರಿ ನಾವು 160ಕ್ಕಿಂತ ಜಾಸ್ತಿ ಗೆಲ್ಲಿಸ್ಬೇಕು 2028ರಲ್ಲಿ ಅಂತೇಳಿ ನಮಗೂ ಒಂದು ಜವಾಬ್ದಾರಿ ಇರುತ್ತೆ. ಪಕ್ಷದ ಕಾರ್ಯಕರ್ತರು ನಮ್ಮಂಥ ಮುಖಂಡರುಗಳಿಗೂ ನಮ್ಮ ಸಮಾಜದ ಓಟ್ ತರೋಕ್ಕೆ ಒಂದು ಶಕ್ತಿ ಕೊಡೋಂತ ಐತದೆ ಅಂಥೇಳಿ ಇವತ್ತು ನಿಮ್ಮ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡು ಮತ್ತು ಎಲ್ಲ ಮುಖಂಡರುಗಳಿಗೆ ಒಂದು ಸ್ಥಾನ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಇಡೀ ರಾಜ್ಯದ ಕೂಗಾಗಿದೆ. ಇದು ಕೊಡ್ತಾರೆ ಅಂಥೇಳಿ ನಂಬಿಕೆ ಇದೆ. ಅದು ಭಗವಂತ ಅಲ್ಲ ಮತ್ತು ಇಲ್ಲಿ ಇಮಾಮ್ಶಲ್ಲಿ ಗೋರಿಲಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಆ ಸ್ಥಾನ ಕೊಡ್ತಾರೆ ಕಾಂಗ್ರೆಸ್ ಅವರು. ನಮ್ಮ ಸಮಾಜಕ್ಕೂ ನಿರೀಕ್ಷೆ ಮಾಡಲ್ಲ. ಯಾಕಂದರೆ ಇಷ್ಟು ದೊಡ್ಡ ಸಮಾಜ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ. ಈಗ ಗಂಟ ಯಾವುದೇ ಪಕ್ಷ ನಮಗೆ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಿ ಕೊಟ್ಟಿಲ್ಲ. ನೀವು ಕೊಟ್ಟು ಒಂದು ಹೊಸ ದಾಖಲೆ ಬರೀತಾರೆ ಕಾಂಗ್ರೆಸ್ ಅವರು ಅಂತೇಳಿ
ನಮಗೆ ನಂಬಿಕೆ ವಿಶ್ವಾಸ ಇದೆ. ಇನ್ನೊಂದು ಸಲ ನಿಮ್ಮ ಮುಖಾಂತರ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಹೈಕಮಾಂಡು ಮತ್ತು ರಾಜ್ಯದ ಮುಖಂಡರುಗಳಿಗೆ ಈ ಬಾರಿ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ.